ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸಿಮ್ರಾನ್ ಅಮ್ಮ ಶಾಲೆಗೆ ಕಾಂಪೌಂಡ್ ಮಾಡಿಸ್ರೆ ಬರ್ತೀನಿ, ಇಲ್ಲ ಅಂದ್ರೆ ಬರಲ್ಲ. ನೀವು ಓದಿದ್ರೆ ಈಸಿಯಾಗಿ ಇನ್ನು ಇಂಥವೆಷ್ಟು ಇದು ಮಾಡ್ಬೋದಲ್ವಾ? ನೀವು ಈಸಿಯಾಗಿ ಫಸ್ಟ್ ಮಾಡಿಸ್ರೆ ನಾನು ನಾವು ಎಲ್ಲ ಸೇರಿ ಮಾಡಿಸ್ತೀವಿ. ನೀನು ಶಾಲೆಗೆ ಬಾ, ಓಕೆನಾ? ನಾನು ರಿಕ್ವೆಸ್ಟ್ ಮಾಡ್ತಿದ್ದೀರಲ್ವಾ? ಸರಿ ಸರ್, ಕಳಿಸ್ತೀನಿ ನಾಳೆ. ದಯಮಾಡಿ ನೀನು ಶಾಲೆಗೆ ಹೋಗ್ತಾ, ಆಯಿತಾ? ನೀನು ಇನ್ನೂ ದೊಡ್ಡ ಅಧಿಕಾರಿ ಆಗಬೇಕು. ದಯಮಾಡಿ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯದಂತೆ ನೋಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಶೈಕ್ಷಣಿಕ ಪ್ರಗತಿ ಸಾಧಿಸಿದರೆ ಈ ದೇಶದ ಪ್ರಗತಿ ಆಗ್ತದೆ, ಗ್ರಾಮದ ಪ್ರಗತಿ ಆಗ್ತದೆ, ಆ ಕುಟುಂಬದ ಪ್ರಗತಿ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಪೋಷಕ ಬಂಧುಗಳಲ್ಲಿ, ಬೆಳದರ ಗ್ರಾಮದ ಎಲ್ಲ ಪೋಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಹೆಸರು ಎಂ ಹನುಮಂತಪ್ಪ ಅಂತೇಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತುಮಕೂರು ತಾಲೂಕು, ತುಮಕೂರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳದರ ಈ ಶಾಲಾ ಕಾಂಪೌಂಡಿಗೆ ಸಂಬಂಧಪಟ್ಟಂತೆ ಸುಮಾರು ವರ್ಷಗಳಿಂದ ಸಮಸ್ಯೆ ಇದ್ದು, ಆ ಸಮಸ್ಯೆ ಪರಿಹರಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಲೋಕಾಯುಕ್ತ ಕಚೇರಿಗೂ ಕೂಡ ದೂರನ್ನು ಸಲ್ಲಿಸಿರ್ತಾರೆ. ಲೋಕಾಯುಕ್ತ ಕಚೇರಿಯ ನಿರ್ದೇಶನದಂತೆ ಮಾನ್ಯ ತಹಸೀಲ್ದಾರರವರಿಗೆ ಪ್ರತಿವಾದಿಯನ್ನು ಮಾಡಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಪ್ರತಿವಾದಿಗಳನ್ನು ಮಾಡಿ ಅವರಿಗೆ ಸೂಕ್ತ ನಿರ್ದೇಶನ ಕೊಟ್ಟಿರ್ತಾರೆ. 8 ಅಡಿ ಎತ್ತರದ ಕಾಂಪೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಸೂಚನೆಯನ್ನು ನೀಡಲಾಗಿತ್ತು. ಈ ಸಂಬಂಧ ತಹಸೀಲ್ದಾರರವರು ನಮಗೆ ಪತ್ರ ಬರೆದಿದ್ದರು. ಆ ಪತ್ರದ ಉಲ್ಲೇಖದನ್ವಯ ಮಾನ್ಯ ಉಪನಿರ್ದೇಶಕರು ನಾವು ಕೋರಲಾಗಿ ಆ ಕಾಂಪೌಂಡ್ ನಿರ್ಮಾಣದ ಸಂಬಂಧ ನೀಲನಕ್ಷೆ ಮತ್ತು ಎಸ್ಟಿಮೇಟನ್ನು ತಯಾರಿ ಮಾಡಿ ಕಳಿಸ್ಕೊಡೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ನಾವು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದಿಂದ ಎಸ್ಟಿಮೇಟ್ ಮಾಡಿಸಿ ಮಾನ್ಯ ಉಪನಿರ್ದೇಶಕರಿಗೆ ಮುಖಾಂತರ ಮಾನ್ಯ ಆಯುಕ್ತರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಅದನ್ನು ಪರಿಶೀಲಿಸಿದಂತಹ ಮಾನ್ಯ ಆಯುಕ್ತರ ಕಚೇರಿಯಿಂದ ಇಷ್ಟು ಮೊತ್ತದ ಅನುದಾನವನ್ನು ಸದರಿ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಲಭ್ಯವಿಲ್ಲದ ಪ್ರಯುಕ್ತ ನೀವು ಸ್ಥಳೀಯ ಸಂಸ್ಥೆಗಳಿಂದ, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಅಥವಾ ದಾನಿಗಳಿಂದ ಅಥವಾ CSR ನಿಧಿಯಿಂದ ಕ್ರೋಢೀಕರಣ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿರಿ ಅಂಥೇಳಿ ಸೂಚನೆಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಆಯುಕ್ತರು ನೀಡಿದರು. ಅದರಂತೆ ನಾವು ಮತ್ತೆ ಮಾನ್ಯ ಉಪನಿರ್ದೇಶಕರಿಗೆ ಮನವಿ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ CSR ನಿಧಿ ಅಥವಾ ಸ್ಥಳೀಯ ನಿಧಿಗಳ ಮೂಲಕ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಸೂಕ್ತ ಮಾರ್ಗದರ್ಶನ ಕೋರಿ ಪತ್ರವನ್ನು ಬರೀರಿ ಅಂತೇಳಿ ಮಾನ್ಯ ಉಪನಿರ್ದೇಶಕರಿಗೆ ಮನವಿ ಮಾಡಲಾಗಿತ್ತು. ಅದರಂತೆ ಸುಮಾರು 4 ಪತ್ರಗಳನ್ನು ಮಾನ್ಯ ಉಪನಿರ್ದೇಶಕರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೋರಿದ್ದಾರೆ. ಅದು ಪ್ರಗತಿ ಹಂತದಲ್ಲಿದೆ. ಈ ವರ್ಷ ಆರ್ಥಿಕ ವರ್ಷ ಮುಕ್ತಾಯ ಆಗಿರೋದ್ರಿಂದ ನಾನು ಕೂಡ ವೈಯಕ್ತಿಕವಾಗಿ ವಸಂತ ನರಸಾಪುರದ ಕೈಗಾರಿಕೋದ್ಯಮಿಗಳನ್ನು ಭೇಟಿ ಮಾಡಿ ಸ್ಥಳೀಯ CSR ನಿಧಿಯಿಂದ ಅನುದಾನವನ್ನು ಕೊಡಿ ನಮ್ಮ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಕೋರಲಾಗಿತ್ತು. 2024-25ನೇ ಆರ್ಥಿಕ ವರ್ಷ ಮುಕ್ತಾಯ ಆಗಿರೋದ್ರಿಂದ ಈಗಾಗಲೇ CSR ನಿಧಿ ನಿಗದಿಯಾಗಿದ್ದ ಅನುದಾನ ಎಲ್ಲವೂ ಕೂಡ ಮುಕ್ತಾಯಗೊಂಡಿರ್ತದೆ. ಮುಂದಿನ ಆರ್ಥಿಕ ವರ್ಷದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ತಾವು ಪ್ರಸ್ತಾವನೆ ಸಲ್ಲಿಸಿದರೆ ಸದರಿ ಅನುದಾನವನ್ನು ನಾವು ಹೊಂದಾಣಿಕೆ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಹೇಳಿದರು. ಅದರಂತೆ ಮಾನ್ಯ ಉಪನಿರ್ದೇಶಕರಿಗೆ ನಾನು ಪತ್ರ ಮುಖೇನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿ ಅದು ಪ್ರಗತಿ ಹಂತದಲ್ಲಿದೆ. ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸತಕ್ಕದ್ದು, ಸರಿಯಾದ ಸಮಯದಲ್ಲಿ ಅನುದಾನ ಬಿಡುಗಡೆ ಆದ ಕೂಡಲೇ ಮಕ್ಕಳ ಶೈಕ್ಷಣಿಕ ಮತ್ತು ಮಕ್ಕಳ ರಕ್ಷಣೆಗೆ ಯಾವುದೇ ತೊಂದರೆ ಆಗದಂತೆ ಶಾಲಾ ಕಾಂಪೌಂಡನ್ನು ನಿರ್ಮಿಸಲಾಗುವುದು. ಇದು ಒಂದೇ ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ. ಮೇಲಧಿಕಾರಿಗಳು ಹಂತವಾಗಿ ಅದನ್ನು ಪರಿಶೀಲನೆ ಮಾಡಿ ಅನುದಾನ ಕ್ರೋಢೀಕರಣ ಮಾಡಿ
ನೀಡಿದ ತಕ್ಷಣ ಶಾಲಾ ಕಾಂಪೌಂಡನ್ನು ಮಾನ್ಯ ಲೋಕಾಯುಕ್ತರ ಸ್ಪೆಸಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅದರಂತೆ ಕ್ರಮ ಕೈಗೊಳ್ಳಲಾಗುವುದು. ದಯಮಾಡಿ ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ತಕ್ಕಂಥದ್ದು. ಯಾಕಂದರೆ ಶೈಕ್ಷಣಿಕ ಪ್ರಗತಿ ಸಾಧಿಸಿದರೆ ಈ ದೇಶದ ಪ್ರಗತಿ ಆಗ್ತದೆ, ಗ್ರಾಮದ ಪ್ರಗತಿ ಆಗ್ತದೆ, ಆ ಕುಟುಂಬದ ಪ್ರಗತಿ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಪೋಷಕ ಬಂಧುಗಳಲ್ಲಿ, ಬೆಳದರ ಗ್ರಾಮದ ಎಲ್ಲ ಪೋಷಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಸಬಾರ್ದು, ಶೈಕ್ಷಣಿಕ ಪ್ರಗತಿಗೆ ಕುಂಠಿತ ಆಗುವಂತೆ ನೋಡ್ಕೊಳ್ಬಾರ್ದು ಅಂತೇಳಿ ನಾನು ಈ ಮೂಲಕ ಶಿಕ್ಷಣ ಇಲಾಖೆ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಪೋಷಕ ಬಂಧುಗಳೇ.